ಯಾಕೋ ಬೆಳಗ್ಗೆ ಸೌಂಡ್ ಕಡಿಮೆ ಆದಂಗೆ. ಬೋಲೋ ಭಾರತ್ ಮಾತಾ ಕಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಯಾಕೋ ಜೈವಾಗ್ಲಿ ಜೋರಾಗತ್ತು. ಧಿಕ್ಕಾರ ಹಾಕೋಣ, ಧಿಕ್ಕಾರ ಜೋರಾಗಿ ಹಾಕ್ತೀರಿ. ಈ ಒಂದು ರಾಮದುರ್ಗ ತಾಲೂಕಿನ ಅಭಿವೃದ್ಧಿಯನ್ನ ಕುಂಠಿತ ಮಾಡಿ ಬಸವೇಶ್ವರ ಏತ ನೀರಾವರಿ, ವೀರಭದ್ರೇಶ್ವರ ಏತ ನೀರಾವರಿ ಯೋಜನೆ ಪೂರ್ಣ ಆಗದೆ ಇರುವಂಗೆ ನೋಡಿಕೊಂಡಂತ ಸಮಸ್ತ ನಾಲಾಯಕ ಅಧಿಕಾರಿಗಳಿಗೆ, ನಾಲಾಯಕ ರಾಜಕಾರಣಿಗಳಿಗೆ, ಬಾಲ ಶಾಸಕರು ಏರೋಪ್ಲೇನ್ ಹೊಂಟಿತ್ತಂದ್ರೆ ಬಹುತೇಕ ಇಷ್ಟೊತ್ತಿಗಾಗಿ ಹುಬ್ಳಿ ಬರ್ಬೇಕಾದ್ರೆ ಈಗ ಹೊಂಟಿರ್ತೈತಿ. ಇಲ್ಲಿಂದ ಅಲ್ಲಿ ಕೇಳ್ರಿ, ಇನ್ನೊಂದು ಜೋರಾಗಿ ಧಿಕ್ಕಾರ ಹಾಕ್ರಿ ಎಲ್ಲ ನಾಯಕರಿಗೆ. 1/2/2017 ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಡೇಟ್ ನೆನಪಿರಬೇಕು. ಇದ ದಿನಾಂಕಕ್ಕ ರಾಮದುರ್ಗಿನ ಊದುಪುಡಿಯೊಳಗೆ ಬಂದು ತಾವು ಭಾಷಣ ಮಾಡ್ತೀರಿ. ರಾಮದುರ್ಗಕ್ಕ ಬಸವೇಶ್ವರ ಏತ ನೀರಾವರಿ ಹಾಗೂ ವೀರಭದ್ರೇಶ್ವರ ಏತ ನೀರಾವರಿ, ವೀರಭದ್ರೇಶ್ವರ ಏತ ನೀರಾವರಿಗೆ 378 ಕೋಟಿಯನ್ನ ನಾನು ಕೊಟ್ಟಿದ್ದೀನಿ, ರೈತರಿಗೆ ಕೊಟ್ಟಿದ್ದೀನಿ ಅನ್ನುವಂತ ಭಾಷಣವನ್ನ ಮಾಡಿದ್ರಿ, ಮರೆತ್ರಿ. ಬೆಳಗ್ಗೆ ಒಂದು ಹಣ ಹಾಕಿದ್ದೇವೆ ರೈತರ ಗೀತೆಯನ್ನ. ನೇಗಿಲ ಹಿಡಿದು ಹೊಲದಲ್ಲಿ ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಅಂತ. ಸಿದ್ದರಾಮಯ್ಯನವರೇ ನೋಡ್ರಿ, ನಿಮ್ಮ ಉಳುವ ಯೋಗಿಗಳು ಇವತ್ತು ಬಂದು ರಸ್ತೆಯಲ್ಲಿ ಕುಂತಿದಾರ. ಇದನ್ನ ನೀವು ನೋಡ್ಬರ್ರಿ. ಇಂಥ ಒಂದು ಕರ್ಮವನ್ನ ನೀವು ನಮಗೆ ಕೊಟ್ಟಿದ್ರಿ. ನಾವು ಅಷ್ಟು ಗ್ಯಾರಂಟಿ ಕೊಟ್ಟಿದ್ದೀವಿ, ಇಷ್ಟು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಸ್ವಲ್ಪ ಅಂಕಿ ಅಂಶಗಳನ್ನ ಹೇಳಕ್ ಇಷ್ಟಪಡ್ತೀನಿ. ರಾಮದುರ್ಗದೊಳಗ ಇವೆರಡೂ ಏತ ನೀರಾವರಿ ಯೋಜನೆಗಳು ಏನಾದ್ರೂ ಅನುಷ್ಠಾನಗೊಂಡು ಇಲ್ಲಿವರೆಗೆ ನೀರು ಬಂದಿತ್ತಂದ್ರ ಸುಮಾರು 70,000 ಎಕರೆಗಳಿಗೆ ನೀರಾವರಿ ಆಗ್ತಿತ್ತು. 70,000 ಎಕರೆಗಳಲ್ಲಿ ನೀರಾವರಿ ಮಾಡಿ ನಾವು ಬರೀ ಕಬ್ಬನ್ನ ಬೆಳೆದೇವಿ ಅಂದ್ರೆ ಒಂದು ಆನೆವರೆಗೆ ಒಂದು ಸರಾಸರಿ ಲೆಕ್ಕದಲ್ಲಿ ನೋಡಿದ್ರ 60 ಟನ್ ನಾವು ಪ್ರತಿ ಎಕರೆ ಕಬ್ಬನ್ನ ಬೆಳಿತೀವಿ ಅಂತಂದ್ರ 42 ಲಕ್ಷ ಟನ್ ಕಬ್ಬನ್ನ ಉತ್ಪತ್ತಿ ಮಾಡ್ತಿದ್ದೇವೆ ಪ್ರತಿ ವರ್ಷ. ಅದ್ರ ಪ್ರಕಾರ 42 ಲಕ್ಷ ಟನ್ ಕಬ್ಬಿಗೆ ನಮ್ಮ ಫ್ಯಾಕ್ಟರಿಯವರು ಕೊಡ್ತಾ ಇರುವಂತ 2,500 FRP ನಾವು ಹಿಡ್ಕೊಂಡ್ರು ದುಡ್ಡು ಆಗ್ತಿತ್ತು 1,050 ಕೋಟಿ ವಾರ್ಷಿಕ ಅನುದಾನ ಸಿಕ್ಕಿತ್ತು. 2015-16 ಕಾಮಗಾರಿ ಪ್ರಾರಂಭ ಆಗಿದ್ದು 2017, ಇವತ್ತು 2026. 10 ವರ್ಷ ಒಳಗೆ ಇವತ್ತು ನಮ್ಮ ರಾಮದುರ್ಗ ತಾಲೂಕಿನ ರೈತರ ಬಳಿ ಇದ್ದ ದುಡ್ಡು 10,500 ಕೋಟಿ ಇರ್ತಿತ್ತು. 10 ಕೆಜಿ ಅಕ್ಕಿಯನ್ನು ನಾವೇ ನಿಮಗೆ ಕೊಡ್ತಿದ್ರಿ ಸಿದ್ದರಾಮಯ್ಯನವರೇ. 10 ಕೆಜಿ ಅಕ್ಕಿ ನಾವ ನಿಮಗೆ ಕೊಡ್ತಿದ್ವಿ. ನಮ್ಮ ಮನೆಯೊಳಗಿರುವಂತ ನಮ್ಮ ಅಕ್ಕಂಗಿಯರು 4,000 ಪ್ರತಿ ತಿಂಗಳು ನಿಮಗ ಕೊಡ್ತಿದ್ರು. ಬಸ್ ಒಳಗೆ ಅಡ್ಡಾಡಲಾಗಿದ್ದೇವೆ ನಾವು ಫ್ರೀದಾಗ, ನಮ್ಮ ಸ್ವಂತ ಕಾರ್ ಒಳಗೆ ಅಡ್ಡಾಡ್ತಿದ್ರು ಇವತ್ತು ರೈತರು. ಇಂಥ ಒಂದು ದೌರ್ಭಾಗ್ಯಕ್ಕೆ ಕಾರಣ ಆಗಿದ್ದು ಬರೀ ಕಾಂಗ್ರೆಸ್ ಸರ್ಕಾರ ಅಲ್ಲ, ಬಿಜೆಪಿ ಅವರು ಅದಾರ ಇದ್ರೊಳಗ. ಹೌದ್ರಿ, ಅನುದಾನವನ್ನು ಕೊಟ್ಟರು, ಕಾಮಗಾರಿ ಪ್ರಾರಂಭ ಮಾಡಿದ್ರು. ತದನಂತರ ಬಂದಿದ್ದು ಬಿಜೆಪಿ ಸರ್ಕಾರ ಏನ್ ಮಾಡಿದ್ರಿ? 5 ವರ್ಷ ನೀವು ಆಡಳಿತ ಹೋಗಿದ್ರಿ. ನಿಮ್ಮ ಅಧಿಕಾರದ ಹಕ್ಕಾಗಿ 2000 ಈಗೇನು ಚುನಾವಣೆ ಆಯ್ತು, ಆ ಚುನಾವಣೆ ಒಳಗ ನೀವು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಒಬ್ಬರನ್ನ ಚುನಾಯಿತರಾಗಿ ಮಾಡಿದ್ರಿ. ಈ ಒಂದು ನಮ್ಮ ರೈತರ ನೀರಿನ ನಿಮಗೆ ಕೇಳಿಸ್ತಿಲ್ಲ ಅಂತಂದ್ರೆ ನೀವೇನು ಚುನಾಯಿತರಾಗ್ತೀರಿ ಅನ್ನುವಂತ ಕೇಳಬೇಕಾಗಿದೆ. ಈ ಸಂದರ್ಭದಾಗ ಗಮನಿಸಬೇಕಾಗತ್ತ. ತಪ್ಪು ಯಾರ್ದಿದ್ದಾರೆ? ತಪ್ಪು ಯಾರಲ್ಲ, ನಮ್ದು ತಪ್ಪೈತಿ. 500 ರೂಪಾಯಿ ಕೊಡ್ತಾರ, 1000 ರೂಪಾಯಿ ಕೊಡ್ತಾರ, ಸೆರೆ ಕೊಡ್ತಾರ, ಸೀರೆ ಕೊಡ್ತಾರ, ಕುಕ್ಕರ್ ಕೊಡ್ತಾರ ಅಂತೇಳಿ ನಾವು ಓಟ್ ಹಾಕ್ತೀವಿ. ಅವ್ರಿಗೆ ಓಟ್ ಹಾಕಿದ್ಕು ಅವ್ರು ಮಾಡೋ ಕೆಲಸ ಇದನ್ನ 10 ವರ್ಷ ಬೇಕಾದ್ರಿ. ಇವತ್ತಿನ ಈ ನಮ್ಮ ಶಾಸಕರು ಎಬ್ಬಿಸ್ಬೇಕಂದ್ರ ಅತನಿಗಿಂತ ಶಶಿಕಾಂತ್ ಗುರೂಜಿ ಅವ್ರು ಬರ್ಬೇಕಾಯ್ತು, ಮೂಡಲ್ಗಿ ಅಂತ ನಮ್ಮ ಚುನ್ನಪ್ಪ ಪೂಜಾರಿ ಅವ್ರು ಬರ್ಬೇಕಾಯ್ತು. ನಮ್ಮನ್ನೆಲ್ಲ ಎಬ್ಬಿಸ್ಬೇಕಂದ್ರ 1 ದಿವಸಕ್ಕ ಡೆಲ್ಲಿಗೆ ಹೋದಂತ ಶಾಸಕ ಇವತ್ತ ವಾಪಸ್ ಬರ್ತಾ ಇದಾರೆ ಅಂತಂದ್ರೆ ಇದು ರೈತ ಸಂಘಕ್ಕೆ ಇರುವಂತ ಶಕ್ತಿ. ಇಂಥ ಸಂದರ್ಭಕ್ಕೆ ಅವಕಾಶ ಮಾಡಿಕೊಡ್ತೀರಿ, ರೈತರು ನೋಡ್ತೀರಿ. ಶಕ್ತಿ ಬಹಳ ದೂರ ಇಲ್ಲ, ಇನ್ನು 2 ವರ್ಷ ಉಳಿದದ. ಇವತ್ತು ನೀವು ರಾಮದುರ್ಗವನ್ನ ಸಮಗ್ರ ನೀರಾವರಿ ಮಾಡದೆ ಹೋದ ಹಂತದಲ್ಲಿ ಯಾಕೆ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಸುಮಾರು ರಾಮದುರ್ಗದಲ್ಲಿ
50,000 ಎಕರೆ ಇದಾವ. ಅದರಲ್ಲಿ 1,05,000 ಎಕರೆ ನೀರಾವರಿ ಇದ್ರ 1,25,000 ಎಕರೆ ಒಣ ಬೇಸಾಯ ನೀರಾವರಿ ಇಲ್ಲದೆ ಇರುವಂತ ಬೇಸಾಯ ಐತಿ. ಅದರ ಪ್ರತಿಶತ 45% ನೀರಾವರಿ ಇದ್ರ 55% ಇವತ್ತು ನಮಗೆ ನೀರಾವರಿ ಇಲ್ಲ. ಪಕ್ಕದಲ್ಲಿ ಹೋಗಿ ಸ್ವಲ್ಪ ಮುಧೋಳ ತಾಲೂಕನ್ನು ನೋಡ್ಕೊಂಡ್ ಬರ್ರಿ. ನಾವೆಲ್ಲ ತಾಲೂಕು ಅಭಿವೃದ್ಧಿ ಮಾಡೇವಿ, ರೈತರಿಗಾಗಿ ಅದನ್ನ ಮಾಡೇವಿ. ನಾವು ರೈತರನ್ನ ಇಟ್ಕೊಂಡು ನಾವು ಪ್ರಮಾಣವನ್ನ ಸ್ವೀಕರಿಸಿ ಇವತ್ತು ಪ್ರಧಾನಮಂತ್ರಿ ಆಗ್ತೀವಿ, ಮುಖ್ಯಮಂತ್ರಿ ಆಗ್ತೀವಿ, ರಾಮನಗರ ಶಾಸಕರಾಗ್ತೀವಿ ಅಂತಂದ್ರೆ ರೈತರ ಮೇಲೆ ಪ್ರಮಾಣ ಮಾಡ್ತೀವಿ. ಇಲ್ಲೇ ಪಕ್ಕದಾಗಿರುವಂತ ಮುಧೋಳ ತಾಲೂಕನ್ನು ನೋಡ್ರಿ, 90% ನೀರಾವರಿ ಮಾಡಿದಾರೆ. ಯಾಕೆ ಮುಧೋಳ ಮುಂದುವರಿಯಂಗಿಲ್ಲ? ಯಾಕೆ ಮುಧೋಳಿನ ರೈತರು ಶ್ರೀಮಂತ ಆಗಂಗಿಲ್ಲ? ನಮ್ಮಲ್ಲಿ ನಮ್ಮ ಪರಿಸ್ಥಿತಿ ಅಂದ್ರು ಹೆಂಗೈತಂದ್ರೆ 10 ವರ್ಷದಿಂದ ನಾವು ಇವತ್ತಿಗೂ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಕೂತ್ಕೊಂಡ್ರೆ ನಮಗ್ ನೀರ್ ಕೊಡ್ರಿ, ನಮಗ್ ನೀರ್ ಕೊಡ್ರಿ, ನಮಗ್ ನೀರ್ ಕೊಡ್ರಿ ಅಂತ ಕೇಳುವಂತ ಸಂದರ್ಭ ಬಂದೆ. ಬರ್ರಿ ಶಾಸಕರು ಎಲ್ಲರೂ ಸೇರಿ ಕೇಳೋಣ. ಇದಷ್ಟಕ್ಕೆ ನಿಲ್ಲಂಗಿಲ್ಲ. ರಾಮದುರ್ಗ ತಾಲೂಕಿನ ನೀರಾವರಿ ಅಷ್ಟೇ ಇಲ್ಲ, ಇನ್ನೂ ಅನೇಕ ಸಮಸ್ಯೆಗಳು ಸಾಕಷ್ಟು ನಾವು ರೈತರಿಗೆ ಆಗ್ತಾ ಇರುವಂತದ್ದು. ಅನೇಕ ಕಚೇರಿಗಳಲ್ಲಿ ಹೋದ್ರೆ ಇವತ್ತು ದುಡ್ಡಿರಲಾರ್ದ ಕೆಲಸ ಆಗ್ತಾ ಇಲ್ಲ, ಭ್ರಷ್ಟಾಚಾರ ಎಲ್ಲ ಕೆಲಸ ಇಲ್ಲ. ಇವತ್ತು ನಾವು ನಮ್ಮ ಸಂಘಟನೆ ಇಟ್ಕೊಂಡು ನಿಂತಿದ್ದೀವಿ. ರಾಮದುರ್ಗಾದ್ಯಂತ ಒಂದೇ ಒಂದು ಕಚೇರಿಗೂ 1 ರೂಪಾಯಿ ಕೂಡ ಕಷ್ಟ ಇಲ್ಲ. ದಯವಿಟ್ಟು ನಾವೆಲ್ಲ ರೈತ ಸಂಘದಲ್ಲಿ ಇರುವಂತ ಎಲ್ಲ ಲೀಡರ್ಗಳಲ್ಲಿ ನಾನು ಬೇಡಿಕೆಯನ್ನು ಇಡ್ತೀನಿ. ಈ ಒಂದು ಹೋರಾಟದ ಜೊತೆಗೆ ಶಾಸಕರಿಗೆ ದಯವಿಟ್ಟು ಅದನ್ನು ಒಂದು ಗಮನಕ್ಕೆ ತಗೊಂಡ್ಬರ್ರಿ. ಗಮನದೊಳಗೆ ತಗೊಂಬಂದ ರಾಮದುರ್ಗದೊಳಗೆ ಯಾವುದೇ ಕಚೇರಿ ಒಳಗೆ 1 ರೂಪಾಯಿ ತಗೊಂಡ ನಮ್ಮ ರೈತರ ಕೆಲಸ ಮಾಡ್ಕೊಡ್ರಿ ಅಂತ ಹೇಳ್ರಿ. ಅಷ್ಟು ಮಾಡ್ಕೊಡು ಅಂತ ಹೇಳ್ರಿ. ಮುಂದಿನ ಸಲ ನೀವು ಒತ್ತಾಯ ಕೊಡ್ತಾರ ಮನೆ ಕೂತಲ್ಲಿ ನಿಮ್ಮನ್ನ ನಾವು ಆರಿಸ್ಕೊಡ್ತೇವೆ. ಸಾಕಷ್ಟು ಜನ ಮಾತಾಡೋರದಾರ, ಇನ್ನೂ ಅನೇಕ ವಿಷಯಗಳ ಪ್ರಸ್ತಾಪ ಮಾಡ್ಬೇಕನ್ನುವಂತ ಹಂಬಲ ಇದೆ. ಆದ್ರೂ ಈ ಒಂದು ವೇದಿಕೆಗೆ ಕರೆದು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ರಾಮದುರ್ಗದೊಳಗ ಸಾಕಷ್ಟು ಸಂಘಟನಾತ್ಮಕವಾಗಿ ನಾವು ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಪ್ರೀತಿ, ಹಾರೈಕೆ, ವಿಶ್ವಾಸ ನಮ್ ಜೊತೆನೂ ಇರ್ಲಿ ಅಂತ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಸಮಸ್ತ ನನ್ನ ಹೃದಯದ ರೈತ ಬಾಂಧವರಿಗೆ ಧನ್ಯವಾದಗಳನ್ನ ಅರ್ಪಿಸಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ.